ಚಕ್ರವರ್ತಿ ಸೂಲಿಬೆಲೆಯವರು ಒಬ್ಬ ಕಾಮುಕ ಢೋಂಗಿ ಅಂತಂದ್ರು ಪ್ರಕಾಶ್ ರಾಜ್. ನೇರವಾಗಿ ಮಾತನಾಡುವವರ ಬಗ್ಗೆ ಪ್ರಕಾಶ್ ರಾಜ್ ಈ ರೀತಿ ಹೇಳೋದು ಯಾಕೆ? ಎಲ್ಲದಕ್ಕೂ ಟ್ವೀಟ್ ಮಾಡುವ ಪ್ರಕಾಶ್ ರಾಜ್ ನೇಹಾ ಹಿರೇಮಠ್ ಪ್ರಕರಣದಲ್ಲಿ ಯಾಕೆ ಟ್ವೀಟ್ ಮಾಡಲಿಲ್ಲ? ಅಷ್ಟಕ್ಕೂ ಚಕ್ರವರ್ತಿ ಸೂಲಿಬೆಲೆಯವರು ವೇದಿಕೆಯ ಮೇಲೆ ನಿಂತ್ಕೊಂಡು ಕೊಲೆ ಬೆದರಿಕೆ ಏನಾದ್ರೂ ಹಾಕಿದ್ರಾ? ಸಿಕ್ಕ ವಿಷಯಕ್ಕೆ ಟ್ವೀಟ್ ಮಾಡುವ ಚಾಳಿ ಪ್ರಕಾಶ್ ರಾಜ್ ಅವರಿಗೆ ಯಾಕೆ? ಯಾರು ಢೋಂಗಿಗಳು, ಯಾರಿಂದ ಎಚ್ಚರವಾಗಿರಬೇಕು ಅನ್ನೋದನ್ನ ಪ್ರಕಾಶ್ ರಾಜ್ ಅವರೇ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ನಮಸ್ಕಾರ. ಬೌದ್ಧಿಕ ವಿಕೃತಿ ಅನ್ನುವಂಥ ಒಂದು ಪದ ಇದೆ. ಅಂದ್ರೆ ಯಾರು ಬೌದ್ಧಿಕ ವಿಕೃತರಾಗಿರ್ತಾರೋ ಅಂಥವರಿಗೆ ನೇರವಾಗಿ ಮಾತನಾಡುವವರು ವಿಕೃತರ ಹಾಗೆ ಕಾಣಿಸ್ತಾರೆ. ಯಾರು ವಿಕೃತರಾಗಿ ಮಾತನಾಡ್ತಾರೋ ಅಂಥವರೆಲ್ಲ ಇವರಿಗೆ ಬಂಧುಗಳ ಹಾಗೆ ಕಾಣಿಸ್ತಾರೆ ಅಂತ. ಹಾಗಾಗಿ ಇಂಥ ಮನಸ್ಥಿತಿ ಇರುವವರು ಯಾರು ವಿಕೃತವಾಗಿ ಮಾತನಾಡ್ತಾರೋ ಅಂಥವರ ಬಗ್ಗೆ ಮಾತೇ ಆಡಲ್ಲ, ಬಾಯೇ ಬಿಡಲ್ಲ. ಯಾರು ನೇರವಾಗಿ ಮಾತನಾಡ್ತಾರೋ ಅಂಥವರ ಬಗ್ಗೆ ಸದಾ ಟೀಕೆ ಮಾಡ್ತಾ ಇರ್ತಾರೆ. ನಾನಿವತ್ತು ಬೌದ್ಧಿಕ ವಿಕೃತಿಯ ಬಗ್ಗೆ ಮಾತನಾಡೋದಕ್ಕೆ ಕಾರಣ ಪ್ರಕಾಶ್ ರಾಜ್ ಅವರು ಮಾಡಿರುವಂತಹ ಒಂದು ಟ್ವೀಟ್. ಪ್ರಕಾಶ್ ರಾಜ್ ಅವರು ಯಾವ ವಿಚಾರದ ಬಗ್ಗೆ ಟ್ವೀಟ್ ಮಾಡಿದ್ರು, ಯಾಕೆ ಟ್ವೀಟ್ ಮಾಡಿದ್ರು ಅನ್ನೋದನ್ನ ವಿವರವಾಗಿ ಹೇಳ್ತೀನಿ, ಕೇಳಿ. ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಇದ್ದಂತಹ ಚಕ್ರವರ್ತಿ ಸೂಲಿಬೆಲೆಯವರು ಒಂದು ವಿಷಯದ ಬಗ್ಗೆ ಮಾತನಾಡ್ತಾರೆ. ಅಂದ್ರೆ ಹಿಂದೂ ಹುಡುಗರಿಗೆ ಕಿವಿ ಮಾತನ್ನ ಹೇಳ್ತಾರೆ. ಅಷ್ಟಕ್ಕೂ ಅವರು ವೇದಿಕೆಯ ಮೇಲೆ ನಿಂತ್ಕೊಂಡು ಏನಂತ ಕಿವಿ ಮಾತನ್ನ ಹೇಳಿದ್ರು ಅನ್ನೋದನ್ನ ನೀವೇ ಒಮ್ಮೆ ನೋಡ್ಕೊಂಡು ಬನ್ನಿ. ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡ್ ಮಕ್ಕಳಿಗೂ ಹೇಳೋಣ. ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ. ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ. ಸ್ವಲ್ಪ ಬೇರೆಯವ್ರನ್ನು ನೋಡಲ್ಲ. ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿದೆಯಲ್ಲ, ಧೈರ್ಯ ತುಂಬ್ರಲ್ಲ. ಎಷ್ಟು ದಿನ ಅಂತ ಹುಡುಗಿ ಸಿಕ್ತಿಲ್ಲ ಅಂತ ಹೇಳಿ ನಮ್ಮ ಹೆಣ್ಣು ಮಕ್ಕಳನ್ನೇ ನೋಡ್ತೀರಪ್ಪ, ಒಂದ್ ಸ್ವಲ್ಪ ಬೇರೆ ಕಡೆನೂ ನೋಡ್ರಪ್ಪ ಅಂತ ಹೇಳಿದ್ರು. ಇವರು ಹೇಳಿದ ಮಾತುಗಳಲ್ಲಿ ಏನ್ ತಪ್ಪಿತ್ತು ಅನ್ನೋದು ನನ್ಗಂತೂ ಅರ್ಥ ಆಗ್ತಿಲ್ಲ. ಅಲ್ಲ, ಈ ಕಾಲದಲ್ಲಿ ಲವ್ ಮ್ಯಾರೇಜ್ ಅನ್ನುವಂಥದ್ದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಅಂತರ್ಜಾತಿ ವಿವಾಹವನ್ನ, ಅಂತರ್ಧರ್ಮೀಯ ವಿವಾಹವನ್ನ ಎಲ್ಲರೂ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಸ್ವಲ್ಪ ಬೇರೆ ಹೆಣ್ಮಕ್ಳನ್ನೂ ನೋಡ್ರಪ್ಪ ಅಂತ ಚಕ್ರವರ್ತಿ ಸೂಲಿಬೆಲೆಯವರು ಹೇಳಿದ್ರಲ್ಲಿ ಅಂಥ ದೊಡ್ಡ ತಪ್ಪೇನಿದೆ? ಚಕ್ರವರ್ತಿ ಸೂಲಿಬೆಲೆಯವರು ಏನಾದ್ರೂ ಹೆಣ್ಮಕ್ಳನ್ನ ಮದುವೆ ಆಗಿ ಆಮೇಲೆ ಅವರನ್ನ ಮತಾಂತರ ಮಾಡಿ ಆಮೇಲೆ ಅವರಿಗೆ ಚಿತ್ರಹಿಂಸೆಯನ್ನ ನೀಡಿ ಕೊನೆಯದಾಗಿ ಅವರನ್ನ ಬೀದಿ ಹೆಣವನ್ನಾಗಿ ಮಾಡಿ ಅಂತ ಏನಾದ್ರೂ ಹೇಳಿದ್ರಾ? ಇಲ್ವಲ್ಲ. ಸೂಲಿಬೆಲೆಯವರು ಮಂಗಳೂರಿನಲ್ಲಿ ಹೇಳಿದಂತಹ ಮಾತನ್ನು ಪ್ರಕಾಶ್ ರಾಜ್ ಅವರು ಒಂದು ಸ್ವಲ್ಪಾನೂ ತಡ ಮಾಡದೆ ತನ್ನ ಎಕ್ಸ್ ಖಾತೆಯಲ್ಲಿ ಆ ವಿಡಿಯೋವನ್ನ ಪೋಸ್ಟ್ ಮಾಡಿ ಒಂದಿಷ್ಟುದ್ದ ಬರ್ಕೊಂಡಿದ್ದಾರೆ. ಈ ಸನಾತನಿಯ ಆಯುಧವೆಲ್ಲ ಸೊಂಟದ ಕೆಳಗೆ, ಚೀಚಿ, ಇಂಥ ವಿಕೃತ ಕಾಮುಕ ಢೋಂಗಿಗಳು ಯಾವ ಧರ್ಮಕ್ಕೂ ಸೇರಿದವರೆಲ್ಲ, ಎಚ್ಚರದಿಂದಿರಿ ಅಂತ ಬರ್ಕೊಂಡಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಪ್ರಕಾಶ್ ರಾಜ್ ಅವರು ಯಾರಿಗೆ ಎಚ್ಚರದಿಂದಿರಿ ಅಂತ ಹೇಳಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ಲಿಲ್ಲ. ನಿಮಗೇನಾದ್ರೂ ಅರ್ಥ ಆಗಿದ್ರೆ ದಯವಿಟ್ಟು ತಿಳಿಸಿ. ಸೂಲಿಬೆಲೆಯವರು ಹೇಳಿದ ಒಂದೇ ಒಂದು ಮಾತಿಗೆ ಇವರು ಇಷ್ಟಿಷ್ಟುದ್ದ ಟ್ವೀಟ್ ಮಾಡಿ ಬರೀತಾರೆ. ಆದ್ರೆ ಈ ಹಿಂದೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಅನ್ನುವಂತ ಒಬ್ಬ ಹುಡುಗಿಯನ್ನ ಫಯಾಜ್ ಅನ್ನುವಂತ ಹುಡುಗ ಪ್ರೀತಿಸಿ ಆಕೆಯನ್ನ ಬರ್ಬರವಾಗಿ ಕೊಂದು ಹಾಕ್ತಾನೆ. ಆಗ ಯಾವತ್ತಾದ್ರೂ ಇವರು ತನ್ನ ಟ್ವಿಟರ್ ಖಾತೆಯಲ್ಲಿ ಎಚ್ಚರದಿಂದಿರಿ, ಹೆಣ್ಮಕ್ಳೇ ನೀವು ಎಚ್ಚರದಿಂದಿರಿ ಅಂತ ಏನಾದ್ರೂ ಬರ್ಕೊಂಡಿದ್ರಾ? ಇಲ್ಲ, ನೀವು ಬರ್ಕೊಳ್ಳಿಲ್ಲ. ಆಗ ನೀವು ಏನ್ ಹೇಳಿದ್ರಿ ಪ್ರಕಾಶ್ ರಾಜ್ ಅವರೇ? ನಾಗರಿಕರೇ, ನೀವು ಬಿಜೆಪಿಯ ಹೇಟ್ ಪಾಲಿಟಿಕ್ಸ್ ನ ಜಾಲದಲ್ಲಿ ಸಿಲುಕದಿರಿ ಅಂತ ಬರ್ಕೊಂಡಿದ್ರಿ. ಶ್ರದ್ಧಾ ಮದನ್ ಅನ್ನುವಂತಹ ಹಿಂದೂ ಹುಡುಗಿಯನ್ನ ಅಫ್ತಾಬ್ ಅನ್ನುವಂತಹ ಒಬ್ಬ ಮುಸ್ಲಿಂ ಯುವಕ ತನ್ನ ಪ್ರೀತಿಯ ಜಾಲದಲ್ಲಿ ಬೀಳಿಸಿ ಕೊನೆಗೆ ಆಕೆಯನ್ನ ಕೊಂದು ಆಕೆಯ ದೇಹವನ್ನ 35 ತುಂಡುಗಳಾಗಿ ಕತ್ತರಿಸಿ ಫ್ರಿಡ್ಜ್ ನಲ್ಲಿ ಇಡ್ತಾನಲ್ವಾ? ಆಗೇನಾದ್ರೂ ನೀವು ಹೆಣ್ಮಕ್ಳೇ ನೀವು ಎಚ್ಚರದಿಂದಿರಿ ಅಂತ ಟ್ವೀಟ್ ಮಾಡಿದ್ರಾ? ಇಲ್ಲ, ನೀವ್ ಮಾಡ್ಲಿಲ್ಲ. ಚಕ್ರವರ್ತಿ ಸೂಲಿಬೆಲೆಯವರು ಮಂಗಳೂರಿನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಲಿಲ್ಲ ಅಥವಾ ವೇದಿಕೆಯ ಮೇಲೆ ನಿಂತು ಸಾರ್ವಜನಿಕವಾಗಿ ಕೊಲ್ಲಿ, ಹೊಡೀರಿ, ಬಡೀರಿ ಅಂತೇನು ಹೇಳಲಿಲ್ಲ. ಮೊನ್ನೆ ಮಂಗಳೂರಿನಲ್ಲಿ ಅಲ್ಲೇ ಫರಂಗಿಪೇಟೆಯಲ್ಲಿ ದಿಗಂತ್ ಅನ್ನುವಂತಹ ಒಬ್ಬ ಹುಡುಗ ನಾಪತ್ತೆಯಾಗಿದ್ದಾಗ ಹಿಂದೂ ಮುಖಂಡರೆಲ್ಲ ಸೇರಿ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಒಬ್ಬ ಭಜರಂಗ ದಳದ ಮುಖಂಡ ಕೂಡ ಅದರಲ್ಲಿ ಇರ್ತಾರೆ. ಈ ಮಾತನ್ನ ಕೇಳಿಸಿಕೊಂಡಂತಹ ಕೆಲ ಮುಸ್ಲಿಮರು ಏನ್ ಹೇಳಿದ್ರು? ಆ ಭಜರಂಗ ದಳದ ಮುಖಂಡನಿಗೆ ಬೆದರಿಕೆಯನ್ನ ಹಾಕಿದ್ರು. ನೀವು ನಮ್ಮ ತಂಟೆಗೇನಾದ್ರೂ ಬಂದ್ರೆ, ಅಂದ್ರೆ ನಮ್ಮವರ ಹೆಸರೇನಾದ್ರೂ ಎತ್ತಿದ್ರೆ
ನಿನ್ನ ರಕ್ತವನ್ನ ರಸ್ತೆಯಲ್ಲಿ ಹರಿಸ್ತೀವಿ, ಅಂದ್ರೆ ನಿನ್ನನ್ನ ಕೊಂದು ಬಿಡ್ತೀವಿ ಅಂತ ಆ ಭಜರಂಗ ದಳದ ಮುಖಂಡನಿಗೆ ಬೆದರಿಕೆಯನ್ನ ಹಾಕಿದ್ರು. ಈ ರೀತಿಯಾಗಿ ಕೊಲ್ತೀವಿ ಅಂತ ಹೇಳಿದವರ ಬಗ್ಗೆ, ಬೆದರಿಕೆಯನ್ನ ಹಾಕಿದವರ ಬಗ್ಗೆ ನೀವೇನಾದ್ರೂ ಟ್ವೀಟ್ ಮಾಡಿದ್ರಾ ಪ್ರಕಾಶ್ ರಾಜ್ ಅವರೇ? ಇಲ್ಲ, ನೀವು ಯಾವುದೇ ರೀತಿಯಾಗಿ ಪ್ರತಿಕ್ರಿಯಿಸಲೇ ಇಲ್ಲ. ಆದ್ರೆ ಚಕ್ರವರ್ತಿ ಸೂಲಿಬೇಲಿಯವರು ಹೇಳಿದಂತಹ ಒಂದು ಮಾತಿಗೆ ನೀವು ಇಷ್ಟುದ್ದ ಟ್ವಿಟರ್ ನಲ್ಲಿ ಬರ್ಕೊಂಡ್ರಿ. ನಿಮ್ಮ ಈ ನಡವಳಿಕೆಗಳನ್ನ ನೋಡಿದಾಗ ಯಾರು ಢೋಂಗಿಗಳು, ಯಾರು ಯಾರಿಂದ ಎಚ್ಚರವಾಗಿರ್ಬೇಕು ಅನ್ನುವಂಥದ್ದು ಜನರಿಗೆ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ಇನ್ನು ಮುಂದೆ ಆದ್ರೂ ಸಿಕ್ಕ ವಿಷಯಗಳಿಗೆಲ್ಲ ಟ್ವೀಟ್ ಮಾಡೋದಕ್ಕಿಂತ ಮೊದಲು ಒಂದು ಸ್ವಲ್ಪ ಯೋಚನೆ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.